ಹಾಯ್ ಆಲ್, ಇದು ಟ್ಯೂಸ್ಡೇ ಈವ್ನಿಂಗ್. ನಾನು ಯಾವತ್ತು ಟೊಮೊಟೊ ಕೆಚಪ್ನ ಮನೇಲಿ ಮಾಡಿರಲಿಲ್ಲ. ಇವತ್ತು ಟ್ರೈ ಮಾಡಿ ನೋಡೋಣ ಅಂತ ಒಂದು ಅರ್ಧ kg ಆ್ಯಪಲ್ ಟೊಮೊಟೊ ತೊಗೊಂಡು ಬಂದಿದ್ದೀನಿ. ಮೊದಲು ಒಂದು ಕಡಾಯಿಗೆ ನೀರು ಹಾಕಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. ಅದು ತಣ್ಣಗಾಗೋ ಅಷ್ಟರಲ್ಲಿ ರಾತ್ರಿ ಊಟಕ್ಕೂ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಒಂದು ಬೌಲ್ಗೆ ಓಟ್ಸ್ ಪೌಡರ್, ಗೋಧಿ ಹಿಟ್ಟು, ನೀರು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಇನ್ನೊಂದು ಬೌಲ್ಗೆ ತರಕಾರಿ, ಮೊಟ್ಟೆ ಹಾಗೆ ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿರೋ ಓಟ್ಸ್ನು ಕೂಡ ಸೇರಿಸಿ ಒಂದು 10 ನಿಮಿಷ ಎತ್ತಿಡ್ತಿದ್ದೀನಿ. ಅಷ್ಟರಲ್ಲಿ ಟೊಮೊಟೊ ಕೂಡ ತಣ್ಣಗಾಗಿತ್ತು. ತಣ್ಣಗಾಗಿರೋ ಟೊಮೊಟೊನ ರುಬ್ಬಿ ಸೋದಿಸ್ಕೊಂಡು ಒಂದು ಕಡಾಯಿಗೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಲ್ಸಕ್ಕರೆ, ಚಿಲ್ಲಿ ಪೌಡರ್, ವಿನೆಗರ್ ಹಾಗೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೆ. ಒಂದು 20 ನಿಮಿಷ ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೆ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಬಿ ಒಂದು ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡೆ ಅಷ್ಟೇ. ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು. ಹೊರಗಡೆಯಿಂದ ತಂದು ತಿಂತೀವಲ್ಲ, ಅದಕ್ಕಿಂತ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನನ್ನ ಹಸ್ಬೆಂಡ್ ರೋಸ್ಗಳನ್ನೂ ಕೂಡ ತೊಗೊಂಡು ಬಂದಿದ್ರು. ಅದನ್ನು ಬಳಸ್ಕೊಂಡು ಗುಲ್ಕನ್ ಕೂಡ ಮಾಡ್ಕೊಂಡಿದ್ದೆ.